ನಮಸ್ಕಾರ ಗೈಸ್, ಸಂಡೇ ಸ್ಪೆಷಲ್ ಮೂವಿಯ ಎಪಿಸೋಡ್ 2ಕ್ಕೆ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾವು ವಿಮರ್ಶೆ ಮಾಡುತ್ತಿರುವ ಚಿತ್ರ 1985ರಲ್ಲಿ ವಿಧು ವಿನೋದ್ ಚೋಪ್ರಾ ನಿರ್ದೇಶನದಲ್ಲಿ ಹಿಂದಿ ಭಾಷೆಯಲ್ಲಿ ತೆರೆಗೆ ಬಂದ ಸಸ್ಪೆನ್ಸ್ ಥ್ರಿಲ್ಲರ್ ಖಾಮೋಶ್ ಚಲನಚಿತ್ರದ ಬಗ್ಗೆ. ಈ ಚಿತ್ರದ ಒಂದು ಲೈನ್ ಸ್ಟೋರಿ ಬಂದು ಕಾಶ್ಮೀರದಲ್ಲಿ ನಡೆಯುತ್ತಿದ್ದಂತಹ ಫಿಲಂ ಶೂಟಿಂಗ್ನಲ್ಲಿ ಹೀರೋಯಿನ್ ಕೊಲೆ ಆಗುತ್ತೆ. ಇದರಿಂದ ಪೂರ್ತಿ ಚಿತ್ರತಂಡದ ಮೇಲೆ ಅನುಮಾನ ಶುರು ಆಗುತ್ತೆ. ಇದನ್ನು ಕಂಡು ಹಿಡಿಯಲು ಬರುವ ಪೊಲೀಸ್ ಆಫೀಸರ್ ಸುತ್ತ ನಡೆಯುವಂಥ ಕತೆ. ಈ ಚಿತ್ರಕ್ಕೆ IMDbಯಲ್ಲಿ 7.5 ರೇಟಿಂಗ್ ಸಿಕ್ಕಿದೆ. ಖಾಮೋಶ್ ಚಿತ್ರದ ಕತೆ ನೋಡೋದಾದ್ರೆ, ಕಾಶ್ಮೀರದಲ್ಲಿ ಚಿತ್ರೀಕರಣ ಮಾಡಲು ಪೂರ್ತಿ ಚಿತ್ರತಂಡ ಕಾಶ್ಮೀರಕ್ಕೆ ಹೋಗುತ್ತೆ. ಚಿತ್ರತಂಡದಲ್ಲಿ ಚಿತ್ರದ ನಾಯಕ ಅಮುಲ್ ಪಾಲೇಕರ್ ಮತ್ತು ನಾಯಕಿಯಾಗಿ ಶಬ್ನಮ್ ನಟಿಸಿದ್ದಾರೆ. ಎರಡನೇ ನಾಯಕಿಯಾಗಿ ಸೋನಿಯಾ ನಟಿಸಿದ್ದಾರೆ. ನಿರ್ದೇಶಕ ಬಂದು ಚಂದನ್ ಮತ್ತು ನಿರ್ಮಾಪಕ ಬಂದು ದಯಾಳ್. ನಿರ್ಮಾಪಕನ ತಮ್ಮನ ಹೆಸರು ಕೂಕು. ಇಲ್ಲಿ ಎರಡನೇ ನಾಯಕಿ ಸೋನಿಯಾ ಮೇಲೆ ನಿರ್ಮಾಪಕ ದಯಾಳ್ ಮತ್ತು ತಮ್ಮ ಕೂಕು ಇಬ್ಬರಿಗೂ ಕಣ್ಣಿರುತ್ತೆ. ಇದರ ಜೊತೆ ಈ ಚಿತ್ರದ ಐಟಮ್ ಡ್ಯಾನ್ಸರ್ ಆಗಿ ವಿನು ಇದ್ದು, ವಿನು ಜೊತೆ ಅವರ ತಾಯಿ ಲೀಲಾವತಿ ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ದಿನ ರಾತ್ರಿ ನಿರ್ಮಾಪಕ ಮತ್ತು ಎರಡನೇ ನಾಯಕಿ ಸೋನಿಯಾಗೂ ಸಣ್ಣ ಜಗಳ ಆಗತ್ತೆ. ಆ ದಿನ ರಾತ್ರಿಯೇ ಸೋನಿಯಾ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ CID ಇನ್ಸ್ಪೆಕ್ಟರ್ ಆಗಿ ನಸೀರುದ್ದೀನ್ ಶಾ ಬರ್ತಾರೆ. ಮುಂದೆ ಏನಾಯಿತು ಅಂತ ನೀವು ಚಿತ್ರ ನೋಡಿನೇ ತಿಳ್ಕೊಳ್ಬೇಕು. ಚಿತ್ರದ ಪಾಸಿಟಿವ್ ಬಗ್ಗೆ ಹೇಳೋದಾದರೆ, ಮೊದಲನೇದು ಕಥೆ ಮತ್ತು ಚಿತ್ರಕಥೆ. ಪೂರ್ತಿ ಚಿತ್ರ ನಿಮ್ಮನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಮುಂದೆ ಏನಾಗುತ್ತೋ ಅನ್ನೋ ಕುತೂಹಲ ನಿಮ್ಮನ್ನಂತೂ ಬಿಡಲ್ಲ. ಎರಡನೇದು ಕ್ಯಾಮ್ರಾ ವರ್ಕ್. ಈ ಚಿತ್ರದ ಕ್ಯಾಮ್ರಾಮನ್ ಬಂದು ವಿನೋದ್ ಪ್ರಧಾನ್. ಪೂರ್ತಿ ಚಿತ್ರದಲ್ಲಿ ಕಾಶ್ಮೀರದ ಸೌಂದರ್ಯ ನಿಮ್ಮ ಕಣ್ಣಿಗೆ ಮುದ ನೀಡುತ್ತೆ. ಮತ್ತೆ ಪ್ರತಿ ಫ್ರೇಮ್ ಕೂಡ ತುಂಬ ಅಚ್ಚುಕಟ್ಟಾಗಿದೆ. ಮೂರನೇದು ಅಭಿನಯ. ಈ ಚಿತ್ರದ ವಿಶೇಷತೆ ಬಂದು ಒಂದು ಚಿತ್ರದೊಳಗೆ ಇನ್ನೊಂದು ಚಿತ್ರದ ಶೂಟಿಂಗ್ ನಡೆಯೋದು. ಎಲ್ಲರ ಅಭಿನಯ ಅಂತೂ ಅದ್ಭುತ. ಅದರಲ್ಲೂ ಪೊಲೀಸ್ ಪಾತ್ರದಲ್ಲಿ ನಟಿಸಿರುವ ನಸೀರುದ್ದೀನ್ ಶಾ ಅವರ ಆಕ್ಟಿಂಗ್ ಅಂತೂ ಸೂಪರ್. ಎರಡನೇ ನಾಯಕಿ ಸೋನಿಯಾಗೆ ನಿಜವಾಗ್ಲೂ ಏನಾಗಿದೆ ಅನ್ನೋದನ್ನ ನೀವು ಚಿತ್ರ ನೋಡಿ ತಿಳಿದುಕೊಳ್ಳಿ. ಈ ಚಿತ್ರನ ನೀವು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ನೋಡಬಹುದು. ಹಾಗೇನೇ ಈಗಾಗಲೇ ನೀವು ಈ ಚಿತ್ರನ ನೋಡಿದರೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೇಯ್ಡ್ ಯೂಟ್ಯೂಬರ್ಗಳನ್ನು ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ.